ಮಾಟ ಮಂತ್ರಗಳಿಂದ ಮಗನಿಗೆ ತೊಂದರೆ ಉಂಟಾಗಿರೋದು ಆ ಕುಟುಂಬಕ್ಕೆ ಗೊತ್ತಾಗಿತ್ತು. ಹಾಗಾಗಿ ಪರ್ಯಾಯ ಚಿಕಿತ್ಸೆ ಏನು ಎಂಬುದು ಅವರ ಮುಂದಿದ್ದ ಪ್ರಶ್ನೆ. ಅನಗತ್ಯ ತೊಂದರೆ ಆ ಕುಟುಂಬಕ್ಕೆ ಬಂದೆರಗಿತ್ತು. ಕಾಡಿನಲ್ಲಿ ಆಡಿಕೊಂಡಿದ್ದ ರಾಜೇಶನಿಗೆ ಅನಿರೀಕ್ಷಿತ ಯಶಸ್ಸು, ಅದರ ಹಿಂದೆಯೇ ಹೇರಳ ಹಣಕೀರ್ತಿ. ಅಂತೆಯೇ ಅವನಿಗೆ ಅನಾರೋಗ್ಯವು ಬೆನ್ನು ಹತ್ತಿತ್ತು. ಯಶಸ್ಸು ಕಂಡು ಸಹಿಸದ ಆಪ್ತರೇ ಅವನಿಗೆ ಮಾಟ ಮಾಡಿಸಿದ್ದು ನಿಜವಾಯಿತು. ಈ ಅನುಮಾನ ಬರಲು ಕಾರಣಗಳು ಸ್ಪಷ್ಟವಾಗಿತ್ತು. ಯಾವುದೇ ಚಿಕಿತ್ಸೆ ಪಡೆದ ನಂತರ ರಾಜೇಶ ಮೊದಲಿನಂತೆ ಆಗುತ್ತಲೇ ಇರಲಿಲ್ಲ. ಹಾಗಾಗಿ ವಾಮಾಚಾರದ ಶಂಕೆ ಮೂಡಿತ್ತು ಅವನ ತಂದೆ ತಾಯಿಯರಲ್ಲಿ. ಈ ಎಲ್ಲ ತೊಂದರೆಗಳನ್ನ ಹೊತ್ತು ಮತ್ತೆ ಆ ಕುಟುಂಬ ಬಂದು ನಿಂತದ್ದು ಮನೆ ದೇವರು ಕಾಡಿನ ಚಾಮುಂಡೇಶ್ವರಿ ಎದುರಿಗೆ. ಕಾಡಿನ ನಡುವೆ ಪ್ರತಿಷ್ಠಾಪನೆಗೊಂಡಿರುವ ಮನೆ ದೇವತೆ ಚಾಮುಂಡೇಶ್ವರಿಯೇ ಆ ಕುಟುಂಬವನ್ನ ರಕ್ಷಿಸ್ತಾಳೆ ಎಂಬ ನಂಬಿಕೆ ಅವರೆಲ್ಲರಲ್ಲೂ ಇತ್ತು. ಹಾಗಾಗಿ ಅನೇಕ ಸಲ ಪೂಜಾ ಕೈಂಕರ್ಯಗಳು ಆಕೆಯ ಸಮ್ಮುಖದಲ್ಲೇ ನಡೆದವು. ಈ ಪೂಜೆಯ ಬಳಿಕ ರಾಜೇಶನಲ್ಲಿ ಮತ್ತೆ ಗೆಲುವು ಬಂದಿದ್ದು ಸುಳ್ಳಲ್ಲ. ಮಗನ ಲವಲವಿಕೆ ಕಂಡು ಮತ್ತೆ ಆ ತಂದೆ ತಾಯಿಯ ಕಣ್ಣಲ್ಲಿ ಮಿಂಚೊಂದು ಮೂಡಿತ್ತು. ಆದರೆ ಈ ಸಂತೋಷ ಬಹುದಿನಗಳ ಕಾಲ ಉಳಿಯುತ್ತಾ? ಹೀಗೊಂದು ಅನುಮಾನ ಅವರ ಮನದಲ್ಲಿ ಸಹ ಕಾಡುತ್ತಲೇ ಇತ್ತು. ಸಿಟ್ಟಲ್ಲಿ ಇಲ್ಲ ಇದ್ದರೆ ಚೆನ್ನಾಗಿರ್ತಾನೆ. ನಮ್ಮ ಕಾಡಿಗೆ ಹೋದರೆ ಮತ್ತೆ ಆಗ ಕಾಯಿಲೆ ಹಿಡಿದು ಬಿಡ್ತದೆ ಅವನಿಗೆ. ಕಿರ್ಸಾಡೋಕ್ಕೆ ಕೂಗಾಡೋಕ್ಕೆ ಮನ್ಸರ ಮೇಲೆ ಲಿಗ ಇರೋದಿಲ್ಲ. ಆಗ ನಮಗೆ ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾನೆ. ಯಾರು ಕಣ್ಣಿಗೆ ಕಾಣಿಸೋಕೆ ಹೋಗೋಕ್ಕಾಗಲ್ಲ. ಹೊಡೆಯೋಕ್ಕೆ ಶುರು ಮಾಡಿಬಿಡ್ತಾನೆ, ಹಿಡ್ಕೊಬಿಡ್ತಾನೆ. ಈ ಥರ ಏನಾದರೂ ಕಾಯಿಲೆ ಬಂದು ಏನಾದರೂ ಆಗ್ಬಿಡ್ತಾನೆ ಅಂತ ನನಗೆ ಒಂದು ಭಯ. ನಮಗೆ ಹಣ ಅಲ್ಲ, ಇದು ಅಲ್ಲ. ನಮ್ಮ ಮಕ್ಕಳು ಈಗ ನಾವು ಮಕ್ಕಳಿದ್ದರೆ ನಮ್ಗೆ ಹಣ ಇದ್ದಾಗೆ. ಕೆಲ ದಿನಗಳು ಕಳೆದ ನಂತರ ಮತ್ತೆ ರಾಜೇಶ ಮಂಕಾದ. ಅತೀವ ದುಃಖದಿಂದ ನೊಂದ ರಾಜೇಶನ ತಂದೆ ತಾಯಿಗೆ ಆಗ ದಾರಿದೀಪವಾಗಿ ಕಂಡಿದ್ದೇ ನಮ್ಮ ಜನ್ಮಾಂತರ ವೇದಿಕೆ. ದೂರದ ಮೈಸೂರಿನಿಂದ ರಾಜೇಶ ಮತ್ತವನ ತಂದೆ ಹಾಗೂ ತಾಯಿ ಜನ್ಮಾಂತರ ವೇದಿಕೆಗೆ ಬಂದಾಗ ರಾಜೇಶನ ವರ್ತನೆಗೆ ಮಂಜುನಾಥ ಶಾಸ್ತ್ರಿಗಳಿಗೂ ವಿಚಿತ್ರ ಅನಿಸಿತ್ತು. ಆರಂಭದಲ್ಲಿ ರಾಜೇಶ ಗುರೂಜಿ ಕೇಳಿದ ಯಾವ ಪ್ರಶ್ನೆಗಳಿಗೂ ಸಮಾಧಾನಕರವಾಗಿ ಉತ್ತರ ನೀಡಲು ಮುಂದಾಗಲಿಲ್ಲ. ಸರಿ, ರಾಜೇಶ ಮಾತನಾಡಿದ್ರೆ ಹೋಗ್ಲಿ, ಅವನ ತಂದೆ ತಾಯಿಯನ್ನಾದರೂ ಕೇಳೋಣ ಅಂದ್ರೆ ಅದಕ್ಕೂ ವಿರೋಧಿಸಿದ್ದ. ಆದರೂ ನೊಂದ ಆ ತಾಯಿ ಅನೇಕ ವಿಚಾರಗಳನ್ನು ಗುರುಗಳ ಮುಂದೆ ತೆರೆದಿಟ್ಟರು. ಅದು ಫಸ್ಟಲ್ಲಿ ಮಲಗುವಾಗ ಹೀರಾ ಉಕ್ತು ಅಮ್ಮ, ನೀರು ಬಿಡು ಕಿವಿಗೆ ಅಂತಂದ. ನೀರಿಗೀರೆಲ್ಲ ಬಿಟ್ಟೆ, ಹೀರಾ ದಾಟ್ಲಿ ಅಂತ ಅಂದ್ಬಿಟ್ಟು ನೀರು ಬಿಟ್ಟೆ ಕಿವಿಗೆ. ನೀರು ಬಿಟ್ಟಾಗ ಮಲಿಕೊಂಡ. ಇಲ್ಲಮ್ಮ ನಾನು ತಡೆಯೋಕ್ಕಾಗಲ್ಲ, ಹೀರಾ ಹೋಗ್ಬಿಟ್ಟಿದೆ, ನನ್ನ ತಲೆ ಒಳಗನೆ ಹೋಗ್ಬಿಟ್ಟು ಸೇರ್ಕೊಂಡಿದೆ ಹೀರಾ, ಅದು ಕಸ್ತದೆ ತಿಮಿತದೆ ಅಂತಂದ. ಇವನು ತಡೆಯೋಕ್ಕಾಗಿಲ್ಲ. ಕಿವಿಗೆ ಹೀರಾ ಉಕ್ಕೊಂಡಿದೆ, ಬನ್ನಿ ಆಸ್ಪತ್ರೆಗೆ ಹೋಗೋಣ, ತೆಗೆಸ್ಬಿಡೋಣ ನನ್ನಂದರೆ ಕಿವಿನೇ ತಿಂದುಬಿಡ್ತದೆ, ತಲೆಗೆ ಸೇರಿಬಿಡ್ತದೆ ಅಂತ ಕಿರ್ಸೋಕ್ಕೆ ಶುರು ಮಾಡ್ಕೊಂಡ. ನನ್ನ ತಲೆಯಲ್ಲಿ ರಕ್ತ ಬರ್ತದೆ, ಮತ್ತು ನನಗೆ ಸತ್ತೋಯ್ತೀನಿ, ಯಾರಾದರೂ ತೆಗೆದುಕೊಡಿ ಅಂತ ಅದೇ ಇದು ಮಾಡ್ದೆ. ಕಿವಿಗೆ ಫಸ್ಟು ಹೀರಾ ಉಕ್ಕೋದು ಅದೇ ಸ್ಟಾರ್ಟಿಂಗು. ನಾನು ಕಾಡಿಗೆ ಓಡ್ಬಿಡ್ತೀನಿ ಅಂತ ಅರ್ಧ ಓಡ್ಬಿಟ್ಟ. ನಾವು ಆಗ ಆನೆ ಆಚೆ ಕಡೆ ಈಚೆ ಕಡೆ ಆನೆ. ನಾವು ಹೆಂಗಸ್ರೆ, ಅವ್ರ ತಂದೆನೇ ಇರ್ತಿಲ್ಲ. ನಾವು ಅಕ್ಕ, ನನ್ನ ಮಕ್ಕಳು 2 ಹೆಣ್ಮಕ್ಳು ಮತ್ತು ನಾನು, ನಮ್ಮ ತಂಗಿದ್ದರು, ಅವನ ಜೊತೆಲಿ ಓಡೋದು. ಆಮೇಲೆ ರಮೇಶ ಬಂದು ಕಟ್ಟಿ, ಪಾಪ ಕಾಲು ಕೈಯೆಲ್ಲ ಕಟ್ಟಿ ಹಿಂದೆ ಅದೂ ಇತ್ತಿಲ್ಲ. 3 ದಿವಸ ಮನೇಲೆ. ಅವನಿಗೆ ಅನ್ನ ಇಲ್ಲ, ನೀರಿಲ್ಲ, ಮಳೆ ಬೇರೆ, ಫುಲ್ಲು ಮಳೆ. ಆ ಮಳೆಯಲ್ಲಿ ನನಗೆ ಅದು ಹೇಳಿದ್ರೆ ನನಗೆ ಕಣ್ಣಲ್ಲಿಂದ ಬರ್ತದೆ. ಅದನ್ನೆಲ್ಲ ಅಷ್ಟೇ ಸರ ಆಗಿರೋದು, ಹಂಗೆ ಆಗಿರೋದು. ಅದು ನನಗೆ ಈಗ ನೆನೆಸ್ಕೊಂಡ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತದೆ.
ಹಾಗೆ ಸರ್ಗುರು ತಂದು ಹಾಕಿ ಅಲ್ಲಿ ಆಗಲ್ಲ ಕೇರ್ ಹಾಸ್ಪಿಟ್ಲಿಗೆ ಕೊಂಡೆ ಸೇರಿಸ್ಬಿಡಿ ಅಂತ ಅಂದರು. ನಮ್ಮ ಕೈಲಿ ದುಡ್ಡು ನಿಂತಿಲ್ಲ. ಆಮೇಲೆ ಒಂದು ಆನ್ ಪೋಸ್ಟ್ಲು ಬಂದ ಅಂಗಡಿಯಲ್ಲಿ ಒಂದು 500 ರೂಪಾಯಿ ಸಾಲ ಮಾಡ್ಕೊಂಡು ಬಂದು ಬಸ್ನಲ್ಲಿ. ಆಗ ಸಾಲ ಮಾಡಿಕೊಂಡು ನಾನು ಬಂದು ಆ ಸರ್ಗುರು ಈ ಮೈಸೂರು ಆಸ್ಪತ್ರೆಗೆ ಬಂದು ನೋಡೋ ಗಂಟ ಇವನು ತಂದಿದ್ದಿಲ್ಲ, ಸರ್ಗುರಲ್ಲೇ ಇದ್ದ. ಆಮೇಲೆ ತಂದು ಅಲ್ಲಿ ನಿದ್ದೆ ಇಂಜೆಕ್ಷನ್ ಹಾಕಿದ್ರು. ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಿದ್ದ ಚಿತ್ರ ವಿಚಿತ್ರ ವ್ಯಕ್ತಿಗಳನ್ನು ಮತ್ತೆ ಮೊದಲಿನಂತೆ ಮಾಡಲು ಯತ್ನಿಸಿ ಸಫಲರಾಗಿದ್ದ ಮಂಜುನಾಥ ಶಾಸ್ತ್ರಿಗಳಿಗೂ ಇದೊಂದು ಸವಾಲಾಗಿತ್ತು. ರಾಜೇಶನಿಗೆ ನಮ್ಮ ವೇದಿಕೆಯಾಗಲಿ ಗುರುಗಳ ಬಗ್ಗೆಯಾಗಲಿ ಯಾವುದೇ ನಂಬಿಕೆ ಒಂದಿಷ್ಟೂ ಇರಲಿಲ್ಲ. ಅವನಿಗೆ ಇಲ್ಲಿ ನಡೆಸಬಹುದಾದ ಕ್ರಿಯೆಗಳ ಬಗ್ಗೆಯೂ ಅಪಾರವಾದ ಅನುಮಾನವಿತ್ತು. ರಾಜೇಶನ ಈ ವರ್ತನೆ ಮಂಜುನಾಥ ಶಾಸ್ತ್ರಿ ಗುರೂಜಿಗೆ ಒಂದು ಸವಾಲೇ ಆಗಿತ್ತು. ಅತ್ತ ತಾನು ಸ್ಪಂದಿಸ್ತಿಲ್ಲ, ಇತ್ತ ತಂದೆ ತಾಯಿಯನ್ನು ಮಾತನಾಡಲು ಬಿಡುತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಚಿಕಿತ್ಸೆ ಹೇಗೆ ಸಾಧ್ಯ? ನೋಡೋಣ ಒಂದು ಬ್ರೇಕ್ನ ನಂತರ.